ಅದು ಏನೋ ಆಗಲಿ ವಿಜೇಂದ್ರ ಅವರು ಏನು ಪ್ಲ್ಯಾನ್ ಮಾಡಿದ್ದಾರೆ ಇದು ಎಷ್ಟು ಮಟ್ಟಿಗೆ ಯಶಸ್ವಿ ಆಗ್ತದೆ ಗೊತ್ತಿಲ್ಲ. ಬಟ್ ಅವ್ರಿಗೆ ಮಾತ್ರ ಅದರಲ್ಲೂ ಹೈಕಮಾಂಡಿಂದ ಅವ್ರಿಗೆ ಒತ್ತಡ ಬಂದಿದ್ದು ಇರಿಸ್ಕೊಳ್ಳಲ್ಲ. ಅದೇ ರೀತಿಯಾಗಿ ಇದು ಏನಪ್ಪ ಅಂದ್ರೆ ತನಿಖೆ ಆಗಲಿ ಹಿಡಿದು ಕೂಡ ಅನ್ನೋಂಥ ಮಾತು ಅಂದಿರ್ಬೋದು. ಶಾರ್ ಅವರಾಗಿರ್ಬೋದು, ಮೋದಿ ಅವರಾಗಿರ್ಬೋದು, ಇವತ್ತೆಲ್ಲ ಕುದೀತಾ ಇದ್ದಾರೆ. ಹೆಂಗಾಯಿತು ನಮ್ಮ ಪಾರ್ಟಿಯಲ್ಲೇ ನಾವು ಶಿಸ್ತಿನ ಪಾರ್ಟಿ ಅಂತ ಹೇಳ್ತಿದ್ವಿ, ನಮ್ಮನ್ನು ಹೊಡೆದ್ರಲ್ಲ ಇವರು ಅಂತೇಳಿ ಡಿ ಕೆ ಶಿವಕುಮಾರ್ ಸಿಟ್ಟಿರ್ಬೋದು, ಕಾಂಗ್ರೆಸ್ನವರು ಸಿಟ್ಟಿರ್ಬೋದು. ಆದರೆ ಯಾರಲ್ಲ ಅಂತೇಳಿದು ಯಾರು ಮಾಡಿದ್ದಾರೆ ಅಂತೇಳಿ. ಆದರೆ ಕಾಂಗ್ರೆಸ್ಗೆ ಮಾತ್ರ ಕಂಫರ್ಟೇಬಲ್ ಅದಾರೆ ಅವರು. ನಮಗೆಲ್ಲ ಉಳಿದ ರಾಜ್ಯಗಳಲ್ಲಿ ಮಾಡ್ತಾಯಿದ್ರು, ನಾವು ಬಿ ಜೆ ಪಿ ಹೊಡ್ತಾ ಕೊಟ್ಟಿವಿ ಅಂತೇಳಿ. ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಇದು ಅಧಿಕಾರಕ್ಕಾಗಿ ಧನಕ್ಕಾಗಿ ನಡೆಯುವಂಥ ಇವತ್ತಿನ ದಿನದಲ್ಲೇ ಕಾಮನ್ ಅನ್ನೋದು ಜನಸಾಮಾನ್ಯರ ಮಾತು. ಇನ್ನು ನಿಮಗೇನು ಅನ್ನಿಸ್ತದೆ? ನೀವು ಅದನ್ನೇ ಮಾಡ್ತೀರಲ್ಪ ಅಂತ ಕೆಲವು ಮಂದಿ ಪ್ರಶ್ನೆ ಮಾಡ್ತಾ ಇದ್ದಾರೆ ಬಿ ಜೆ ಪಿಗೆ. ಹೇಗೆ ಇದು ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. H16 ನ್ಯೂಸ್ ಅರ್ಥಾತ್ ಸತ್ಯದ ಕೈಗೆ ನೋಡಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.